ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮ ಜನ್ಮ ದಿನಾಂಕ 2/11/2029 ಆಗಿದ್ದರೆ ಚಂದ್ರನ ಸಂಖ್ಯೆಗೆ ನಿಮ್ಮ ಜನ್ಮ ದಿನಾಂಕ ಬರ್ತದೆ. ಸೋಮವಾರ ತುಂಬ ಶುಭಪ್ರದವಾಗಿ ಇರ್ತದೆ. ನಿಮಗೆ ವಿಶೇಷವಾಗಿ ಮಂಗಳವಾರವೂ ಶುಭವಾಗಿ ಇರ್ತದೆ, ಶುಕ್ರವಾರವೂ ಶುಭವಾಗಿ ಇರ್ತದೆ, ಭಾನುವಾರವೂ ಶುಭಪ್ರದವಾಗಿ ಇರ್ತದೆ. ಹಾಗೆ ನಿಮ್ಮ ಜನ್ಮ ದಿನಾಂಕಕ್ಕೆ 3/12/2130 ಜನ್ಮ ದಿನಾಂಕದವರು, ಹಾಗೆ 1/19/10/28 ಜನ್ಮ ದಿನಾಂಕದವರು, 9/18/27 ಜನ್ಮ ದಿನಾಂಕದವರು ಮಿತ್ರರಾಗ್ತಾರೆ. ನೀವು ಯಾವುದೇ ವ್ಯವಹಾರವನ್ನು ಕಾಂಟ್ರಾಕ್ಟ್ ಕೊಡಬೇಕಾದ್ರೆ ಅಥವಾ ಮನೆ ಕಟ್ಟುವ ವಿಚಾರದಲ್ಲಿ ವ್ಯವಹಾರಗಳನ್ನು ಮಾಡಬೇಕಾದ್ರೆ ನಿಮ್ಮ ಮಿತ್ರ ರಾಶಿಯವರೊಟ್ಟಿಗೆ ಅಥವಾ ಮಿತ್ರ ಜನ್ಮ ದಿನಾಂಕದವರ ಒಟ್ಟಿಗೆ ವ್ಯವಹಾರವನ್ನು ಮಾಡಿದಾಗ ಅದು ಸಮಸ್ಯೆಗಳಿಲ್ಲದೆ ಅಭಿವೃದ್ಧಿಯತ್ತ ಹೋಗುತ್ತೆ. ಆ ವ್ಯವಹಾರಗಳು ಅಥವಾ ಮನೆ ಕಟ್ಟುವ ಕಾರ್ಯ ಬೇಗ ಪೂರ್ಣ ಆಗುತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ರಾಶಿಗೆ ಸಿಂಹ ರಾಶಿಯವರು, ಕನ್ಯಾ ಮಿಥುನ ರಾಶಿಯವರು, ತುಲಾ ರಾಶಿಯವರು, ಮೇಷ ಮತ್ತು ವೃಶ್ಚಿಕ ರಾಶಿಯವರು, ಧನಸ್ಸು ಮತ್ತು ಮೀನ ರಾಶಿಯವರು ಹೊಂದಾಣಿಕೆ ಆಗ್ತಾರೆ. ಇವರೊಟ್ಟಿಗೆ ನೀವು ನಿಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಮಾತಾಡ್ಬೋದು ಅಥವಾ ಮೂಮೆಂಟ್ ಮಾಡ್ಬೋದು. ವೀಕ್ಷಕರೇ, ವಿಶೇಷವಾಗಿ ನಿಮಗೊಂದು ಸಲಹೆಯನ್ನು ಕೊಡ್ತೇನೆ. ನೀವು ದಿನನಿತ್ಯ ವ್ಯವಹರಿಸುವಾಗ ನಿಮಗೆ ಆತ್ಮೀಯರ ಕೆಲವರ ಹೆಸರು ನೆನಪಲ್ಲಿರ್ತದೆ, ಮರೆಯೋದಕ್ಕೆ ಆಗೋದಿಲ್ವೇನೋ ಅಂತ ಒಂದು ಭಾವನೆ ಇರ್ತದೆ. ಅಂತಹ ಹೆಸರಿನವರ ಒಟ್ಟಿಗೆ ನೀವು ವ್ಯವಹಾರಗಳನ್ನು ಮಾಡಿದಾಗ ಅದು ಸಹ ಪಾಸಿಟಿವ್ ಆಗಿ ಇರ್ತದೆ. ಹಾಗೆ ಸೆಲೆಕ್ಟ್ ಮಾಡ್ಕೊಬೋದು ಉತ್ತಮ. ಇನ್ನು ಈ ಜನ್ಮ ದಿನಾಂಕದವರಿಗೆ ಈಶಾನ್ಯ ದಿಕ್ಕು, ಉತ್ತರ ಈಶಾನ್ಯ ಆಗಿರ್ಬೋದು ಅಥವಾ ಪೂರ್ವ ಈಶಾನ್ಯ ಆಗಿರ್ಬೋದು ಅಥವಾ ಪೂರ್ವ ದಿಕ್ಕಿನ ವ್ಯವಹಾರಗಳಿಂದ ಲಾಭವನ್ನು ಪಡೆಯುವ ಅವಕಾಶಗಳು ಹೆಚ್ಚಾಗಿ ಇರ್ತದೆ. ವಿಶೇಷವಾಗಿ ಈ ದಿನಾಂಕದವರಿಗೆ ಪಶ್ಚಿಮ ದಿಕ್ಕು ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ. ಚಂದ್ರನ ದಿಕ್ಕು ವಾಯುವ್ಯ ದಿಕ್ಕು ಬರ್ತದೆ. ಪಶ್ಚಿಮ ವಾಯುವ್ಯದಲ್ಲೂ ಸಹ ಬಾಗಿಲನ್ನು, ಮನೆಯ ಮುಖ್ಯ ಬಾಗಿಲನ್ನು ಇಟ್ಟುಕೊಳ್ಳಲಿಕ್ಕೆ ಅವಕಾಶ ಇದೆ. ಆದರೆ ತುಂಬ ಉತ್ತಮ ಫಲಾಫಲಗಳು ನಿಮಗೆ ಸಿಗಬೇಕು ಅಂತಂದರೆ ಉತ್ತರ ಈಶಾನ್ಯ ಅಥವಾ ಪೂರ್ವ ಈಶಾನ್ಯ ಅಥವಾ ಪೂರ್ವದ ಬಾಗಿಲುಗಳನ್ನು ಇಟ್ಟುಕೊಂಡು ನೀವು ಮನೆ ಕಟ್ಕೊಂಬೋದು, ಬಹಳ ಉತ್ತಮ. ಇನ್ನು ವಿಶೇಷವಾಗಿ ನಿಮ್ಮ ಜನ್ಮ ದಿನಾಂಕದ ಪ್ರಕಾರ ಅದೃಷ್ಟದಾಯಕವಾದಂಥ ವರ್ಷಗಳು ಅಂತ ನೋಡಿದಾಗ 2, 11, 20, 29, 38, 47, 56, 65ನೇ ವರ್ಷಗಳು ಶುಭಪ್ರದವಾಗಿ ಇರ್ತದೆ. ಈ ವರ್ಷಗಳಲ್ಲೂ ಸಹ ನೀವು ಅಂದ್ಕೊಂಡಂಥ ಕೆಲಸ ಕಾರ್ಯಗಳು ಈಡೇರುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ. ನೋಡಿಕೊಂಡು ಸದ್ಬಳಕೆ ಮಾಡಿಕೊಳ್ಳಿ. ಇನ್ನು ಶುಭ ದಿನಗಳು ಅಂತ ನಿಮಗೆ ನೋಡಿದರೆ ಸೋಮವಾರ, ಮಂಗಳವಾರ, ಬುಧವಾರವೂ ಸಹ ಶುಭಪ್ರದವಾಗಿ ಇರ್ತದೆ. ಗುರುವಾರವೂ ಶುಭ, ಶುಕ್ರವಾರವೂ
ಶುಭವಾಗಿರ್ತದೆ. ಭಾನುವಾರವೂ ಸಹ ನಿಮ್ಮ ರಾಶಿಗೆ ಶುಭಪ್ರದವಾಗಿ ಇರ್ತದೆ. ಆದರೆ ಶನಿವಾರ ಯಾವುದೇ ವ್ಯವಹಾರಗಳಿಗೆ ಅಷ್ಟೊಂದು ಉತ್ತಮದಾಯಕವಾಗಿ ಇರೋದಿಲ್ಲ. ಆದ್ದರಿಂದ ಈ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ. ಇನ್ನು ನಿಮಗೆ ಬಿಳಿ ಬಣ್ಣ, ಕೆಂಪು, ಹಳದಿ ಈ ಬಣ್ಣಗಳೆಲ್ಲ ಶುಭಪ್ರದವಾಗಿ ಇರ್ತವೆ. ಒಂದು ವೇಳೆ ನೀವು ತೆಗಿತಕ್ಕಂಥ ವಾಹನಗಳಾಗಿರ್ಬೋದು ಅಥವಾ ಮನೆಗೆ ಮಾಡಿಸ್ತಕ್ಕಂಥ ಪೇಂಟಿಂಗ್ ಆಗಿರ್ಬೋದು, ಈ ಬಣ್ಣಗಳಲ್ಲಿ ಪೇಂಟಿಂಗ್ ಮಾಡಿಸಿದರೆ ಅಥವಾ ಈ ಬಣ್ಣದ ವಾಹನಗಳನ್ನು ತೆಗೆದುಕೊಂಡಾಗ ಶುಭಪ್ರದವಾಗಿ ಇರ್ತದೆ. ಅದರಿಂದ ಉತ್ತಮ ರೀತಿಯ ಫಲಾಫಲಗಳು ಸಹ ನಿಮಗೆ ಸಿಗ್ತವೆ. ಇನ್ನು ವಿಶೇಷವಾಗಿ ಈ ಚಂದ್ರನ ಸಂಖ್ಯೆಗೆ ಒಳಪಡ್ತಕ್ಕಂಥವರು ತಮಗೆ ಅನ್ಯೋನ್ಯವಾಗಿ ಇರುವವರ ಜೊತೆಯೇ ವ್ಯವಹಾರ ಮಾಡಿದರೆ ಉತ್ತಮ. ಶುಭ ಸಮಯದಲ್ಲಿ ವ್ಯವಹಾರವನ್ನು ಮಾತಾಡೋದು ಶ್ರೇಯಸ್ಕರ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆ ಐಕಾನ್ ಒತ್ತಿ. ನಮಸ್ಕಾರ.